ನಮಸ್ಕಾರ. ತಣ್ಣಗೆ ಶುರುವಾಗುವ ಚಳಿ, ದೀರ್ಘರಾತ್ರಿಯ ಕಗ್ಗತ್ತಲು, ವಿಪರೀತ ಮಳೆಯ ಅಬ್ಬರವಿಲ್ಲ, ಮೈ ಸುಡುವ ಬಿಸಿಲೂ ಇಲ್ಲ. ಮೈ ಮನಗಳಲ್ಲಿ ಕುಳಿರ್ಗಾಳಿ ತುಂಬಿಕೊಂಡು ಬೆಚ್ಚಗೆ ಮಲಗೋಣ ಎನಿಸುವಷ್ಟು ಪ್ರಶಾಂತತೆ. ಅಶ್ವಯುಜ ಕಳೆದು ಕಾರ್ತಿಕ ಮಾಸ ಕಾಲಿಡುವ ಕಾಲ ಇದು. ಎಲ್ಲ ಮಾಸಗಳಲ್ಲಿ ಅತ್ಯಂತ ಶುಭಕರವಾದ ಮಾಸ ಕಾರ್ತಿಕ ಮಾಸ ಎನ್ನಿಸಿಕೊಂಡಿದೆ. ಸತ್ಯಯುಗಕ್ಕೆ ಸಮನಾದ ಯುಗವಿಲ್ಲ, ವೇದಗಳಿಗೆ ಸಮನಾದ ವಿಜ್ಞಾನವಿಲ್ಲ, ಗಂಗೆಯಂತಹ ನದಿ ಮತ್ತೊಂದಿಲ್ಲ ಎಂಬಂತೆ ಕಾರ್ತಿಕ ಮಾಸಕ್ಕೆ ಸರಿಸಮನಾದ ಮಾಸ ಇಲ್ಲ ಎನ್ನಬಹುದು. ಕಾರ್ತಿಕ ಮಾಸವು ವಿಷ್ಣು ಹಾಗೂ ಶಿವ ಇಬ್ಬರಿಗೂ ಪ್ರಿಯವಾದ ಮಾಸ. ಈ ಮಾಸವು 12 ಮಾಸಗಳಲ್ಲಿಯೇ ಶ್ರೇಷ್ಠವಾದುದು. ಈ ತಿಂಗಳಲ್ಲಿ ದೀಪೋತ್ಸವ, ಭಜನೆ, ಸಂಕೀರ್ತನೆಗಳು ನಡೆಯುವ ಸುಕಾಲ ಈ ಮಾಸ. ಹರಿಸ್ಮರಣೆ, ಇಂದ್ರಿಯ ನಿಗ್ರಹ, ಗುರುಸೇವೆ, ತುಳಸಿ ಪೂಜೆ, ದೀಪಾರಾಧನೆ, ಅನ್ನದಾನ, ಉಪವಾಸ, ಇತರ ಆಚರಣೆಗಳಿಗೆ ಕಾರ್ತಿಕ ಮಾಸವು ಪವಿತ್ರ ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ಮಾಸದಲ್ಲಿ ರುದ್ರಹವನ, ರುದ್ರಾಭಿಷೇಕ, ಶಿವಪೂಜೆ, ಲಿಂಗಾರ್ಚನೆ, ಕೇದಾರೇಶ್ವರ ವ್ರತ ಪೂಜೆ ಮತ್ತು ಸತ್ಯನಾರಾಯಣ ವ್ರತ ಕೂಡ ಮಾಡಿಸುವುದು ಹೆಚ್ಚು ಶ್ರೇಯಸ್ಕರ ಮತ್ತು ಪುಣ್ಯಪ್ರದ ಎಂದು ಹೇಳಲಾಗುತ್ತದೆ. ಈ ಪೂಜೆಗಳು ಎಲ್ಲೆಡೆ ಮನೆ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ನೆರವೇರುತ್ತವೆ. ತನ್ನನ್ನು ಆರಾಧಿಸುವ ಭಕ್ತರಿಗೆ ಸದಾಶಿವನು ಸಕಲ ಸಂತೋಷ, ಸಂಪತ್ತು ನೀಡುತ್ತಾನೆ. ಆದ್ದರಿಂದಲೇ ಭಗವಂತನಿಗೆ ಅಶುತೋಷ ಎಂಬ ಬಿರುದು ಸಿಕ್ಕಿದೆ ಎಂಬ ಕಥೆ ಇದೆ. ಈ ಕಥೆಯನ್ನು ಇನ್ನೊಮ್ಮೆ ಕೇಳೋಣ. ಹಿಂದೆ ನೈಮಿಷಾರಣ್ಯ ಆಶ್ರಮದಲ್ಲಿ ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ಕಾರ್ತಿಕ ಮಾಸದ ವ್ರತದ ಮಹಿಮೆಯನ್ನು ವಿವರಿಸಿದರು ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಕಾರ್ತಿಕ ಮಾಸವು ಮನುಷ್ಯನಲ್ಲಿನ ಅಹಂ, ಕೋಪ ಇನ್ನಿತರ ಸಮಸ್ಯೆಗಳನ್ನು ತೊಡೆದುಹಾಕಿ ಮೋಕ್ಷವನ್ನು ನೀಡುತ್ತದೆ ಎಂದು ವಿವರಿಸಿದ್ದರು ಎನ್ನಲಾಗಿದೆ. ಶ್ರೀ ಮಹಾವಿಷ್ಣುವು ಪಾಲಕದಲ್ಲಿ ಆದಿಶೇಷನ ಅಂಗೈಯಲ್ಲಿ ಆಷಾಢ ಶುದ್ಧ ಏಕಾದಶಿಯಂದು ಯೋಗನಿದ್ರೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ಕಾರ್ತಿಕ ಶುದ್ಧ ಏಕಾದಶಿಯಂದು ಮತ್ತೆ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಅದಕ್ಕಾಗಿಯೇ ಕಾರ್ತಿಕ ಶುದ್ಧ ಏಕಾದಶಿಯನ್ನು ಉತ್ಥಾನ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಬಹಳ ಶುಭಕರವಾಗಿದೆ. ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ವಿಷ್ಣುವಿಗೆ ಇಷ್ಟವಾಗುವ ಗೋವಿಂದನಾಮ ಕೀರ್ತನೆಗಳನ್ನು ಪಠಿಸಿದರೆ ಒಳ್ಳೆಯದು. ಇನ್ನೊಂದು ವಿಷಯ ಹೇಳುತ್ತೇನೆ. ಕಾರ್ತಿಕ ಮಾಸವು ಸೂರ್ಯದೇವನಿಗೆ ಸಮರ್ಪಿತ ಮಾಸ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ಸೂರ್ಯನಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಯನ್ನು ಕೈಗೊಳ್ಳಲಾಗುವುದು. ಚಳಿಗಾಲದ ಆರಂಭವನ್ನು ಸೂಚಿಸುವ ಈ ಮಾಸದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ದೀಪ ಬೆಳಗುವುದರ ಮೂಲಕ ಸೂರ್ಯನಿಗೆ ನಮಸ್ಕರಿಸಲಾಗುವುದು. ದೀಪಾರಾಧನೆಗೆ ಹೆಚ್ಚಿನ ಮಹತ್ವ ಪಡೆದುಕೊಂಡಿರುವ ಈ ಮಾಸವು ಸಂಪತ್ತು, ಆರೋಗ್ಯ ಮತ್ತು ಯಶಸ್ಸನ್ನು ತಂದುಕೊಡುವುದು ಎಂದು ಹೇಳಲಾಗುತ್ತದೆ. ಹಾಗಾಗಿಯೇ ಜನರು ಈ ಮಾಸದಲ್ಲಿ ಹುಣ್ಣಿಮೆಯ ದಿನ ದೇವಸ್ಥಾನಗಳಲ್ಲಿ ದೀಪಾರಾಧನೆ ಹಾಗೂ ದೀಪೋತ್ಸವವನ್ನು ಕೈಗೊಳ್ಳುತ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ 8ನೇ ತಿಂಗಳಾದ ಕಾರ್ತಿಕ ಮಾಸವು ವಿಶೇಷ ಹಿನ್ನೆಲೆ, ದಂತಕಥೆ ಹಾಗೂ ವಿಶೇಷತೆಯಿಂದ ಕೂಡಿದೆ. ಈ ಮಾಸದಲ್ಲಿ ಕೈಗೊಳ್ಳುವ ವ್ರತ, ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದೆ.
ಈ ಪವಿತ್ರ ಮಾಸದಲ್ಲಿ ಕೈಗೊಳ್ಳುವ ಕ್ರಮಗಳಿಂದ ಯಾವ ಯಾವ ಪುಣ್ಯಫಲಗಳನ್ನು ಪಡೆದುಕೊಳ್ಳಬಹುದು ಎನ್ನುವುದು ಬಹುತೇಕ ಜನರಿಗೆ ತಿಳಿದಿಲ್ಲ. ಇಂತಹ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕಾರ್ತಿಕ ಎಂದರೆ ನಕ್ಷತ್ರ. ಕಾರ್ತಿಕ ಎನ್ನುವುದು ಒಂದು ನಕ್ಷತ್ರದ ಹೆಸರು. ಹಿಂದೂ ಪಂಚಾಂಗದ ಪ್ರಕಾರ 8ನೇ ತಿಂಗಳಲ್ಲಿ ಕಾರ್ತಿಕ ಎಂಬ ನಕ್ಷತ್ರವು ಚಂದ್ರನಿಗೆ ಸಮೀಪಿಸುತ್ತದೆ. ಈ ಪರಿಣಾಮವಾಗಿ ಹುಣ್ಣಿಮೆಯ ಚಂದ್ರನು ಪ್ರಕಾಶಮಾನವಾಗಿ ಬೆಳಗುತ್ತಾನೆ. ಅದು ನೋಡುಗರಿಗೂ ಸುಂದರ ಹಾಗೂ ಆಕರ್ಷಣೀಯವಾಗಿ ಕಾಣಿಸುವುದು. ಈ ಕಥೆಯ ಆಧಾರದ ಮೇಲೆ 8ನೇ ತಿಂಗಳಿಗೆ ಕಾರ್ತಿಕ ಮಾಸ ಎಂದು ಕರೆಯಲಾಗುತ್ತದೆ. ಕಾರ್ತಿಕ ಮಾಸವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಮೊದಲು ನಾರಾಯಣನು ಬ್ರಹ್ಮನಿಗೆ, ನಂತರ ಬ್ರಹ್ಮನು ನಾರದನಿಗೆ, ನಂತರ ನಾರದನು ಪೃಥು ಎಂಬ ರಾಜನಿಗೆ ಮನುಕುಲದ ಯೋಗಕ್ಷೇಮಕ್ಕಾಗಿ ವಿವರಿಸಿದನು ಎನ್ನುವ ನಂಬಿಕೆಯಿದೆ. ಕಾರ್ತಿಕ ಮಾಸದಲ್ಲಿ ಸಿಹಿ ಪೊಂಗಲ್ ವಿಶೇಷವಾದ ಪ್ರಸಾದ. ದಕ್ಷಿಣಾಯಣ ಮತ್ತು ಉತ್ತರಾಯಣ ಎಂದು 2 ಭಾಗಗಳಾಗಿ ಚಂದ್ರನ ಪಂಚಾಂಗದಲ್ಲಿ ವಿಭಾಗಿಸಲಾಗಿದೆ. ಕಾರ್ತಿಕ ಮಾಸವು ದಕ್ಷಿಣಾಯಣ ಅಡಿಯಲ್ಲಿ ಬರುತ್ತದೆ. ಸಾಧನೆಯ ವಿಷಯದಲ್ಲಿ ದಕ್ಷಿಣಾಯಣವು ಶುದ್ಧಿಗಾಗಿ, ಉತ್ತರಾಯಣವು ಜ್ಞಾನೋದಯಕ್ಕಾಗಿ. ಸಾಧನ ಎಂದರೆ ಮೋಕ್ಷವನ್ನು ಪಡೆಯುವ ಪ್ರಕ್ರಿಯೆ. ಕಾರ್ತಿಕ ಮಾಸದಲ್ಲಿ ಸಂಪೂರ್ಣ ದಿನ ಕೃಷ್ಣನೊಂದಿಗೆ ರಾಧಾದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ಈ ತಿಂಗಳಲ್ಲಿ ಬರುವ ವಿಶೇಷತೆಗಳಲ್ಲಿ ಕೆಲವು ಪ್ರಮುಖವಾದವುಗಳು: ಕಾರ್ತಿಕ ಸೋಮವಾರ, ಕಾರ್ತಿಕ ಏಕಾದಶಿ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ಕಾರ್ತಿಕ ಪೌರ್ಣಮಿ, ಕ್ಷೀರಾಬ್ಧಿ ದ್ವಾದಶಿ, ತುಳಸಿ ಪೂಜೆ, 6 ನಕ್ಷತ್ರಗಳ ಕಥೆ. ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಈ ತಿಂಗಳಲ್ಲಿ ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಪಠಿಸಿದರೆ ಇಲ್ಲ ಆಲಿಸಿದರೆ ಶ್ರೇಯಸ್ಕರ ಎಂದು ಹೇಳಲಾಗಿದೆ. ಹಾಗಾಗಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಆಲಿಸಿ.